ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಇವತ್ತಿನ ದಿನ ನಾನು ವೆಲ್ನೆಸ್ ಇಂಡಸ್ಟ್ರಿ ಅಂದ್ರೆ ಕ್ಷೇಮ ವ್ಯವಹಾರ ಅಂದ್ರೆ ಏನು, ವಾಟ್ ಈಸ್ ವೆಲ್ನೆಸ್ ಇಂಡಸ್ಟ್ರಿ. ಈ ವೆಲ್ನೆಸ್ ಇಂಡಸ್ಟ್ರಿ ಅನ್ನುವಂಥದ್ದು ಪ್ರಪಂಚದಾದ್ಯಂತ ಐತೆ. ಪ್ರಪಂಚದಾದ್ಯಂತ ಈ ಇಂಡಸ್ಟ್ರಿಯಲ್ಲಿ ಹಳೆಯ ವಾರ್ಷಿಕ ಆದಾಯದ ಪ್ರಕಾರ 3.4 ಟ್ರಿಲಿಯನ್ ಇತ್ತು ಏನ್ರಿ. ಈಗ ಉದಾಹರಣೆಗೆ ಈ ಫಾರ್ಮಾಸ್ಯೂಟಿಕಲ್ ಅಂತ ಹೇಳ್ತಾರಲ್ಲ, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಅಂದ್ರ ಇಲ್ಲೆಸ್ ಇಂಡಸ್ಟ್ರಿ, ಅದ್ರದ್ದು 1 to 2 ಟ್ರಿಲಿಯನ್ ಇತ್ತು. ಅವಾಗ 1 ಟ್ರಿಲಿಯನ್ ಇತ್ತು ಒಂದ್ ಟೈಮ್ದಾಗ. ಈಗ ಬಹಳ ಅಂದ್ರೆ 2 ಟ್ರಿಲಿಯನ್ ವರೆಗೆ ಬಂದಿರಬಹುದು. ಬಟ್ ವೆಲ್ನೆಸ್ ಇಂಡಸ್ಟ್ರಿ ಇವತ್ತಿನ ದಿವಸ 6.8 ಟ್ರಿಲಿಯನ್ ವ್ಯವಹಾರ ಐತಿ. ಇದು ಉದ್ಯಮ ಐತಿ, ಬಹಳ ದೊಡ್ಡ ಪ್ರಮಾಣದಾಗ ಐತಿ. ನಮ್ಮ ಭಾರತದೊಳಗೆ ಬಹಳ ಕಮ್ಮಿ ಅದ ಇದು ವೆಲ್ನೆಸ್ ಇಂಡಸ್ಟ್ರಿ. ಬೇರೆ ರಾಷ್ಟ್ರಗಳಲ್ಲಿ, ಅದರಲ್ಲೂ ವಿಶೇಷವಾದಂತಹ ಮುಂದುವರಿದ ರಾಷ್ಟ್ರಗಳಲ್ಲಿ ವೆಲ್ನೆಸ್ ಇಂಡಸ್ಟ್ರಿ ಬಹಳ ಐತಿ. ಅಲ್ಲೇ ಈ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಬಹಳ ಕಮ್ಮಿ ಅದ. ಅವರು ಜಾಸ್ತಿ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಲ್ಲ, ಬಳಸಲ್ಲ ಏನ್ರಿ. ವೆಲ್ನೆಸ್ ಇಂಡಸ್ಟ್ರಿ ಅನ್ನುವಂಥದ್ದು ಐತೆ ಅನ್ನೋದೇ ಬಹಳ ಮಂದಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆನೇ ಹೇಳ್ಬೇಕು, ಒಂದಷ್ಟು ನಾವು ತಿಳ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಜಾಗತಿಕ ಸ್ವಾಸ್ಥ್ಯ ಉದ್ಯಮವು ತಡೆಗಟ್ಟುವ ಆರೋಗ್ಯ, ಸಮಗ್ರ ಯೋಗಕ್ಷೇಮ ಮತ್ತು ಜೀವನ ಶೈಲಿ ಆಪ್ಟಿಮೈಸೇಷನ್ ಮೇಲೆ ಕೇಂದ್ರೀಕರಿಸಿದ ಬೃಹತ್ 6.8 ಟ್ರಿಲಿಯನ್ ಆರ್ಥಿಕ ವಲಯ ಗ್ಲೋಬಲ್ ವೆಲ್ನೆಸ್ ಅಂತಾರ. ಗ್ಲೋಬಲ್ ವೆಲ್ನೆಸ್ ಅಂದ್ರೆ ನಾವು ಕ್ಷೇಮವಾಗಿರುವ ಸಲುವಾಗಿ, ಅಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ದೃಷ್ಟಿಯಿಂದಲೂ ಹೆಲ್ದಿಯಾಗಿರ್ಬೇಕು ಅಂತಂದ್ರ ನಾವು ವೆಲ್ನೆಸ್ ಇಂಡಸ್ಟ್ರಿಯನ್ನ ಅವಲಂಬಿಸಬೇಕು ಅನ್ನೋದು ಬಹಳಷ್ಟು ಮುಂದುವರಿದ ರಾಷ್ಟ್ರಗಳ ಉದ್ದೇಶ. ಅವರು ವೆಲ್ನೆಸ್ ಇಂಡಸ್ಟ್ರಿಯನ್ನೇ ಮುಂದುವರಿಸಿಕೊಂಡು ಹೋಗ್ತಾರ. ಆ ವೆಲ್ನೆಸ್ ಇಂಡಸ್ಟ್ರಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂಚೂರು ನಾವು ಇವತ್ತ ಅಧ್ಯಯನ ಮಾಡೋಣ. ಈ ವೆಲ್ನೆಸ್ ಇಂಡಸ್ಟ್ರಿ ಅನ್ನುವಂತಹ ಇನ್ಸ್ಟಿಟ್ಯೂಟ್ ಪ್ರಕಾರ ಮಾರುಕಟ್ಟೆಯನ್ನು ಅಧಿಕೃತವಾಗಿ ವೈಯಕ್ತಿಕ ಆರೈಕೆ ಅಂದ್ರೆ ನಮ್ಮ ವೈಯಕ್ತಿಕ ಆರೈಕೆ, ದೈಹಿಕ ಚಟುವಟಿಕೆ, ನಮ್ಮ ದೈಹಿಕ ಚಟುವಟಿಕೆ ಅಂದ್ರೆ ಏನಾದ್ರೂ ಕೆಲಸವನ್ನು ಮಾಡುವುದು, ಸುಮ್ಮನೆ ಕೊಡುವಂಗಿಲ್ಲ, ಪೋಷಣೆ, ಮಾನಸಿಕ ಸ್ವಾಸ್ಥ್ಯ ಮತ್ತು ಕ್ಷೇಮ ಪ್ರಮಾಣವನ್ನು ಒಳಗೊಂಡ 11 ವಲಯಗಳಾಗಿ ವಿಂಗಡಿಸಲಾಗಿದೆ. ಇದ್ರಾಗ 11 ಭಾಗಗಳನ್ನು ಮಾಡಿ ಆ ಪ್ರಕಾರ ವೆಲ್ನೆಸ್ ಇಂಡಸ್ಟ್ರಿ ಅನ್ನೋದನ್ನ ಪ್ರೂವ್ ಮಾಡ್ಯಾರ. ಮುಂದುವರಿದ ರಾಷ್ಟ್ರಗಳಲ್ಲಿ ಇವತ್ತ ನಾವು ಬಹಳಷ್ಟು ಜನ ಬಳಸ್ತಾ ಇರೋದು ವೆಲ್ನೆಸ್ ಇಂಡಸ್ಟ್ರಿ. ಅದನ್ನ ನಾವು ನಮ್ಮ ಈ ಭಾರತ ದೇಶದಲ್ಲೂ ಕೂಡ ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ. ಈ ವೆಲ್ನೆಸ್ ಇಂಡಸ್ಟ್ರಿ ಬೆಳೀತಪ್ಪ ಅಂತಂದ್ರ, ವೆಲ್ನೆಸ್ ಇಂಡಸ್ಟ್ರಿಯನ್ನ ನೀವು ಆಯ್ಕೆ ಮಾಡ್ಕೊಂಡ್ರಪ್ಪ ಅಂತಂದ್ರ ನಿಮಗೆ ಸೈಡ್ ಇಫೆಕ್ಟ್ ಇರ್ಲಾರ್ದೇನೆ, ಯಾವುದೇ ತೊಂದರೆ ಇರ್ಲಾರ್ದೇನೆ ನೀವು ಆರೋಗ್ಯದಿಂದ ಇರಬಹುದು. ಇಲ್ಲೇ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಗಳು ಯಾವ ಬರುವುದಿಲ್ಲ, ಎಲ್ಲ ಆರೋಗ್ಯಕರವಾದಂತಹ ಆರ್ಗ್ಯಾನಿಕ್ ಆಗಿರ್ತಕ್ಕಂತಹ, ದೈಹಿಕವಾಗಿ ಮಾನಸಿಕವಾಗಿ ಯಾವುದೇ ತೊಂದರೆ ಮಾಡದೆ ಇರತಕ್ಕಂತಹ, ಸೈಡ್ ಇಫೆಕ್ಟ್ ಆಗದೆ ಇರತಕ್ಕಂತಹ ಪ್ರಾಡಕ್ಟ್ಗಳನ್ನ ಮಾತ್ರ ಇಲ್ಲಿ ಸೇವನೆ ಮಾಡಲಿಕ್ಕೆ ನಾವು ಕೆಲವು ಮತ್ತೆ ಬೇರೆ ಬೇರೆ ಯೋಜನೆಗಳದಾವ. ಅದ್ರ ಬಗ್ಗೆ ಒಂದು ಚೂರು ಸಂಕ್ಷಿಪ್ತವಾಗಿ ವಿಚಾರ ಮಾಡೋಣ. ಕ್ಷೇಮ ಆರ್ಥಿಕತೆಯು ಇತರ ಬೃಹತ್ ಕೈಗಾರಿಕೆಗಳನ್ನು ಜಾಗತಿಕ ಪ್ರವಾಸೋದ್ಯಮ, ಈ ಕ್ಷೇಮ ಆರ್ಥಿಕತೆ ಅಂತ ಏನೈತಲ್ಲ ಅಂದ್ರೆ ವೆಲ್ನೆಸ್ ಇಂಡಸ್ಟ್ರಿ ಅಂತೇವಲ್ಲ, ಬೇರೆ ಬೃಹತ್ ಕೈಗಾರಿಕೆಗಳದಾವಲ್ಲ, ಉದಾಹರಣೆಗೆ ಜಾಗತಿಕ ಪ್ರವಾಸೋದ್ಯಮ ಅಂತ ಐತೆ, ಔಷಧೀಯ ಉದ್ಯಮಗಳು ಅಂತ ಅದಾವು. ಇವು ಎಲ್ಲಾ ಉದ್ಯಮಗಳನ್ನ ಇದು ಸೈಡ್ ಹೊಡೆದಂತ ಹೇಳ್ತಾರ, ಕುಬ್ಜಗೊಳಿಸುತ್ತದೆ ಮತ್ತು ಇದನ್ನು ಕೆಳಗಿನ ಪ್ರಮುಖ ವಿಭಾಗಗಳಿಂದ ವ್ಯಾಖ್ಯಾನಿಸಲಾಗಿದೆ. ಇವಕ್ಕೆ ಬೇರೆ ಬೇರೆ ಒಂದಷ್ಟು ಟಾಪಿಕ್ ಕೊಟ್ಟು ಆ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ವೆಲ್ನೆಸ್ ಇಂಡಸ್ಟ್ರಿ ಬಹಳ ಮುಖ್ಯವಾದದ್ದು. ನಾವು ಇದ್ರೊಳಗೆ ಮುಂದೆ ಹೋದಿವಪ್ಪ ಅಂತಂದ್ರ
ನಮ್ಮ ದೇಹ ಚೆನ್ನಾಗಿರ್ತದೆ, ಮತ್ತೆ ಮತ್ತೆ ಚೆನ್ನಾಗಿ ಆಗ್ತದೆ ಹೊರತಾಗಿ ಯಾವುದೇ ರೀತಿ ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲ. ನಾವು ಹೆಲ್ದಿ ಆಗಿದ್ವಪ್ಪ ಅಂತಂದ್ರೆ, ನೈಸರ್ಗಿಕವಾಗಿ ಹೆಲ್ದಿ ಆಗಿದ್ವಪ್ಪ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಎಷ್ಟು ಬೇಕಾದ್ರೂ ದುಡಿಬಹುದು, ಕೆಲಸ ಮಾಡ್ಬೋದು. ವೈಯಕ್ತಿಕ ಆರೈಕೆ ಮತ್ತು ಸೌಂದರ್ಯ. ಸಾಂಪ್ರದಾಯಿಕ ಸೌಂದರ್ಯವರ್ಧಕಗಳನ್ನು ವಯಸ್ಸಾದ ವಿರೋಧಿ ಚರ್ಮದ ಆರೈಕೆ ಮತ್ತು ಸಮಗ್ರ ಸ್ವ ಆರೈಕೆಯೊಂದಿಗೆ ವಿಲೀನಗೊಳಿಸುವ ಅತಿ ದೊಡ್ಡ ವಲಯ ಅಂತ ಹೇಳ್ತಾರ ಅವ್ರು. ಅಂದ್ರ ನಮ್ಮ ದೇಹದ ಸ್ಕಿನ್ ವಯಸ್ಸಾದಂಗ ಅದು ಏನಾಗ್ತದ, ಒಂದಷ್ಟು ಟ್ವಿಸ್ಟ್ ಆಗ್ಲಿಕ್ಕೆ ಆರಂಭ ಆಗ್ತದೆ, ಮೆದು ಆಗ್ಲಿಕ್ಕೆ ಆರಂಭ ಆಗ್ತದೆ, ತನ್ನ ಮೊದಲಿನ ಸಹಜ ಆಕಾರವನ್ನು ಕಳ್ಕೊಳ್ಳಿಕ್ಕೆ ಆರಂಭ ಮಾಡ್ತದೆ ವಯಸ್ಸಾದಂಗ. ಬಟ್ ಅದಾಗದೇ ಇರಂಗ ನೋಡ್ಕೊಳ್ಳಿಕ್ಕೆ ಕೆಲವು ಪ್ರಾಡಕ್ಟ್ಗಳದಾವು, ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ವ್ಯಾಯಾಮಗಳದಾವು, ಅವುಗಳನ್ನು ಬಳಸಬೇಕು, ಅವುಗಳನ್ನ ಮಾಡ್ಬೇಕೇ ವಿನಃ ನಾವು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗೆ ಬೆನ್ನ ಹತ್ತಬಾರ್ದು ಅನ್ನೋದು ಅವರ ಅಭಿಪ್ರಾಯ. ಅಂದ್ರೆ ಯಾವುದೇ ಸೈಡ್ ಇಫೆಕ್ಟ್ ಇರ್ಲಾರ್ದೆ ನಾವು ನಮ್ಮ ಆರೋಗ್ಯವನ್ನ ಸರಿ ಮಾಡ್ಕೋಬೇಕು. ಅಂದ್ರ ವೈಯಕ್ತಿಕ ಆರೈಕೆ ಮತ್ತು ಸೌಂದರ್ಯ. ಸಾಂಪ್ರದಾಯಿಕ ಸೌಂದರ್ಯವರ್ಧಕಗಳನ್ನು ವಯಸ್ಸಾದ ವಿರೋಧಿ ಚರ್ಮದ ಆರೈಕೆ ಮತ್ತು ಸಮಗ್ರ ಸ್ವ ಆರೈಕೆಯೊಂದಿಗೆ ವಿಲೀನಗೊಳಿಸುವ ಅತಿ ದೊಡ್ಡ ವಲಯ. ಇನ್ನು ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಆರೋಗ್ಯಕರ ಆಹಾರ, ಪೋಷಣೆ ಮತ್ತು ತೂಕ ನಷ್ಟ. ಸಾಮಾನ್ಯವಾಗಿ ಈ ಯುರೋಪ್ ಖಂಡಗಳಲ್ಲಿ ಬಹಳ ಸಿಕ್ಕಾಪಟ್ಟಿ ಫ್ಯಾಟ್ ಇರ್ತಾರ, ಏನ್ರಿ ಸಿಕ್ಕಾಪಟ್ಟಿ ಫ್ಯಾಟ್ ಇರ್ತಾರ. ಆ ರೀತಿ ಫ್ಯಾಟ್ ಇರುವುದು ನಮ್ಮಲ್ಲಿ ಅದಾರ, ಸ್ವಲ್ಪ ಕಮ್ಮಿ, ಅಲ್ಲಿ ಬಹಳ. ಕ್ರಿಯಾತ್ಮಕ ಆಹಾರಗಳು, ಆಹಾರ ಪೂರಕಗಳು ಮತ್ತು ಕಸ್ಟಮೈಸ್ ಮಾಡಿದ ತೂಕ ನಿರ್ವಹಣೆಯನ್ನು ಒಳಗೊಂಡಿದೆ. ಅಂದ್ರ ಕೆಲವೊಂದು ಈ ನೈಸರ್ಗಿಕ ಆರ್ಗ್ಯಾನಿಕ್ ಮತ್ತು ಹೈಜೆನಿಕ್ ಪ್ರಾಡಕ್ಟ್ಗಳನ್ನು ಸೇವನೆ ಮಾಡಿ ನಮ್ಮ ತೂಕವನ್ನು ಕಮ್ಮಿ ಮಾಡ್ಕೋಬೇಕು. ಕಮ್ಮಿ ಅಂದ್ರೆ ಬ್ಯಾಲೆನ್ಸ್ ಮಾಡ್ಕೋಬೇಕು. ಇಷ್ಟು ಹೈಟಿಗೆ ಇಷ್ಟೊಂದು ತೂಕ ಇದ್ರೆ ಒಳ್ಳೆಯದು ಅನ್ನುವಂಥದ್ದು ಇರ್ತದಲ್ಲ, ಆ ಪ್ರಕಾರ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದನ್ನ ನಾವು ನೈಸರ್ಗಿಕವಾಗಿ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ದೈಹಿಕ ಚಟುವಟಿಕೆ, ಫಿಟ್ನೆಸ್ ಉಪಕರಣಗಳು ಅಂದ್ರೆ ಸಣ್ಣ ಪುಟ್ಟ ವ್ಯಾಯಾಮದ ಸಾಧನಗಳು ಬರ್ತಾವಲ್ಲ, ಅದನ್ನು ಬಳಸಬೇಕು. ಸಕ್ರಿಯ ಉಡುಪುಗಳು, ಅದಕ್ಕೆ ಸಂಬಂಧಪಟ್ಟಂತಹ ಉಡುಪುಗಳು ಮತ್ತು ಯೋಗ, ಕ್ರೀಡೆಗಳು ಮತ್ತು ಬುದ್ಧಿವಂತಿಕೆಯ ಚಲನೆಯಂತಹ ಮನರಂಜನಾ ಚಟುವಟಿಕೆಗಳನ್ನು ಒಳಗೊಂಡಿದೆ. ಇದು ಕೂಡ ಈ ಯುರೋಪ್ ಖಂಡದಲ್ಲಿ ಬಹಳ ಬಳಸ್ತಾರೆ ಈ ತರ. ಅಲ್ಲಿ ಅವರು ಆಟ ಪಾಠ, ಆಮೇಲೆ ಪ್ರತಿ ತಿಂಗಳಿಗೊಮ್ಮೆ ಫಾರೆಸ್ಟ್ ಒಳಗ ಬಡಿಗೆ ಹಿಡ್ಕೊಂಡು ವಾಕ್ ಮಾಡೋದು, ಎವರೆಸ್ಟ್ ಅಡ್ಡ ಹತ್ತುವುದು, ಇಳಿಯುವುದು, ಅಲ್ಲೇ ಊಟ ಮಾಡೋದು, ನೀರು ಕುಡಿಯುವುದು, ಎಂಜಾಯ್ಮೆಂಟ್ ಮಾಡೋದು, ಈ ತರ ಕಾರ್ಯಕ್ರಮಗಳನ್ನ ಹಾಕೊಂಡಿರ್ತಾರ. ರವಿವಾರಕ್ಕೊಂದ್ಸಾರಿ ಎಲ್ರೂ ಸೇರುವುದು, ಪೂಜೆ ಮಾಡೋದು, ಆಧ್ಯಾತ್ಮಿಕ ವಿಚಾರಗಳನ್ನ, ಅಲೌಕಿಕ ವಿಚಾರಗಳನ್ನ ಚಿಂತನ ಮಂಥನ ಮಾಡೋದು, ಒಬ್ರಿಗೊಬ್ರು ಡಿಸ್ಕಷನ್ ಮಾಡೋದು, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಬೇರೆ ಬೇರೆ ಸಣ್ಣ ಪುಟ್ಟ ಪ್ರವಾಸಗಳನ್ನು ಮಾಡೋದು, ವರ್ಷಕ್ಕೊಂದ್ಸಾರಿ 2 ಸಾರಿ ದೊಡ್ಡ ದೊಡ್ಡ ಪ್ರವಾಸಗಳನ್ನು ಮಾಡೋದು, ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಾಕೊಂಡು ನಮ್ಮ ಮನಸ್ಸು ಮತ್ತು ಹೃದಯ, ದೇಹ ಎಲ್ಲ ಆರೋಗ್ಯಕರವಾಗಿರುವಂಗ ನೋಡ್ಕೊಳ್ಳೋದು. ದಿಸ್ ಈಸ್ ಕಾಲ್ಡ್ ವೆಲ್ನೆಸ್ ಇಂಡಸ್ಟ್ರಿ. ಇದಕ್ಕೆ ಕ್ಷೇಮ ವ್ಯವಹಾರ ಅಂತ ಹೇಳ್ತಾರ. ಸಾಂಪ್ರದಾಯಿಕ ಮತ್ತು ಪೂರಕ ಔಷಧ ಅಂದ್ರೆ ಹಳೆ ಕಾಲದಿಂದ ಮೊದಲಿನಿಂದ ಮನೆಯೊಳಗ ಆಹಾರದಲ್ಲಿ, ಊಟದಲ್ಲಿ ಏನ್ ಬಳಸ್ಕೊತ ಬಂದೀವಲ್ಲ ಅದು, ಮತ್ತು ಪೂರಕ ಆಹಾರ. ಈಗ ನಮ್ದು ಡಿಎಕ್ಷನ್ ಕಂಪನಿ ಪ್ರಾಡಕ್ಟ್ಗಳದಾವಲ್ಲ, ಅವೆಲ್ಲ ಪೂರಕ ಆಹಾರಗಳು. ಆಯುರ್ವೇದ, ಸಾಂಪ್ರದಾಯಿಕ ಚೈನೀಸ್ ಔಷಧ ನಂತಹ ಪ್ರಾಚೀನ ವ್ಯವಸ್ಥೆಗಳು ಮತ್ತು ಬಯೋ ಹ್ಯಾಕಿಂಗ್ ಮತ್ತು ಐವಿ ಡಿಪ್ಸ್ ನಂತಹ ಆಧುನಿಕ ದೀರ್ಘಾಯುಷ್ಯ ಚಿಕಿತ್ಸೆಗಳನ್ನು ಒಳಗೊಂಡಿರುವ ಒಂದು ಪ್ರವರ್ಧಮಾನಕ್ಕೆ ಬರುತ್ತಿರುವ ವಲಯ. ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ನಾವು ಅಂದ್ರೆ ಈ ಇದನ್ನ ಬಳಸಲಾರ್ದೇನೆ, ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಗಳನ್ನು ಬಳಸದೇನೆ, ಅಂದ್ರೆ ಎಲ್ಎಸ್ ಇಂಡಸ್ಟ್ರಿಯನ್ನ ಬಳಸದೇನೆ ನಾವು ಹೇಗೆ ಆರೋಗ್ಯಕರವಾಗಿರ್ಬೇಕು, ನಮ್ಮ ದೇಹ ಮತ್ತು ಮನಸ್ಸನ್ನ ಹೇಗೆ ನಾವು ಸಂರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಸದಾ ಚಿಂತನ ಮಂಥನ ಮಾಡ್ತಾ ಇರ್ತಾರ. ಸ್ವಾಸ್ಥ್ಯ, ಪ್ರವಾಸೋದ್ಯಮ ಮತ್ತು ರಿಯಲ್ ಎಸ್ಟೇಟ್. ದೈಹಿಕ ಮಾನಸಿಕ ಆರೋಗ್ಯಕ್ಕಾಗಿ ಪ್ರಯಾಣ ಮತ್ತು ನಿರ್ಮಿತ ಸಕ್ರಿಯ ಸ್ವಾಸ್ಥ್ಯ ಮೂಲ ಸೌಕರ್ಯದೊಂದಿಗೆ ವಿನ್ಯಾಸಗೊಳಿಸಲಾದ ಮನೆಗಳ ಸುತ್ತ ಕೇಂದ್ರೀಕೃತವಾಗಿರುವ ವೇಗವಾಗಿ ಬೆಳೆಯುತ್ತಿರುವ ವಿಭಾಗಗಳು. ಅದಕ್ಕ ಎಷ್ಟು ಇಂಪಾರ್ಟೆಂಟ್ ಐತಿ ನೋಡ್ರಿ.
ನಾವು ಕೂಡ ಈ ವೆಲ್ನೆಸ್ ಇಂಡಸ್ಟ್ರಿಯನ್ನ ಬೆಳೆಸಬೇಕು, ಪೋಷಣೆ ಮಾಡಬೇಕು, ಅಂದ್ರೆ ನಾವು ಆರೋಗ್ಯದಿಂದ ಇರ್ತೀವಿ ಅಂತ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನು ಮಾನಸಿಕ ಸ್ವಾಸ್ಥ್ಯಕ್ಕೋಸ್ಕರ ಕೂಡ ಅವರು ಕೆಲವು ವಿಧಾನಗಳನ್ನು ಹಾಕೊಂಡಾರ. ಈಗ ಉದಾಹರಣೆಗೆ ಧ್ಯಾನ ಅಪ್ಲಿಕೇಶನ್ಗಳು, ನಿದ್ರೆಗೆ ಸಹಾಯ ಮಾಡುವ ಸಾಧನಗಳು ಮತ್ತು ಮೈಂಡ್ಫುಲ್ನೆಸ್ ಉತ್ಪನ್ನಗಳು ಸೇರಿದಂತೆ ಹೆಚ್ಚಿನ ಬೆಳವಣಿಗೆಯ ವಿಭಾಗಗಳು. ನಮ್ಮಲ್ಲೇ ಈ ಡಿಎಕ್ಷನ್ ಪ್ರಾಡಕ್ಟ್ಗಳಲ್ಲೂ ಕೂಡ ಸಾಕಷ್ಟು ನಮ್ಮ ಮನಸ್ಸು, ದೇಹ, ನರಮಂಡಲ ಇವು ಎಲ್ಲವನ್ನು ಚೆನ್ನಾಗಿರ್ತಕ್ಕಂತಹ ಮತ್ತು ನಮ್ಮ ಸ್ಟ್ರೆಸ್ ಅಂದ್ರೆ ಮಾನಸಿಕ ಒತ್ತಡವನ್ನು ಕಮ್ಮಿ ಮಾಡ್ತಕ್ಕಂತಹ, ನಮಗೆ ಚೆನ್ನಾಗಿ ನಿದ್ರೆ ಬರುವಂತಹ ಪೂರಕ ಆಹಾರಗಳದಾವ ನಮ್ಮಲ್ಲಿ. ಅವುಗಳನ್ನು ಸೇವನೆ ಮಾಡಿ ನಾವು ಸರಿಯಾಗಿರಬೇಕು, ನಮ್ಮ ಆರೋಗ್ಯವನ್ನು ಸರಿ ಇಟ್ಕೋಬೇಕು ಅನ್ನೋದು ಅವರ ಉದ್ದೇಶ ಆಗಿದೆ. ಅಂದ್ರ ಈ ಗ್ಲೋಬಲ್ ವೆಲ್ನೆಸ್ ಇಂಡಸ್ಟ್ರಿ ಅನ್ನುವಂತಹದ್ದು ಬಹಳ ಅದ್ಭುತವಾಗಿ ಬೆಳೆದ. ಅದನ್ನ ನಾವು ಎಷ್ಟು ವರ್ಣನೆ ಮಾಡಿದ್ರು ಕಮ್ಮಿ ಐತಿ ನೋಡ್ರಿ, ಎಷ್ಟು ವರ್ಣಿಸಿದ್ರು ಕಮ್ಮಿ ಅದ. ಅದಕ್ಕೆ ನಾವು ಇನ್ನೂ ಬಹಳಷ್ಟು ವಿಚಾರಗಳು ನಿಮಗೆ ಬೇಕಂದ್ರೆ ಗೂಗಲ್ನಾಗ ಸಿಗ್ತಾವ, ನೋಡ್ಬೋದು ನೀವು. ವೆಲ್ನೆಸ್ ಇಂಡಸ್ಟ್ರಿಗೂ ಮತ್ತು ಈ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗೂ ಅಂದ್ರೆ ಇಲ್ನೆಸ್ ಇಂಡಸ್ಟ್ರಿಗೂ ವ್ಯತ್ಯಾಸ ಬಹಳ ಅದ. ನಮ್ಮ ಇಂಡಿಯಾದೊಳಗೆ ಸ್ವಲ್ಪ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಜಾಸ್ತಿ ಅದ, ವೆಲ್ನೆಸ್ ಇಂಡಸ್ಟ್ರಿ ಕಮ್ಮಿ ಅದ. ಬಟ್ ಬೇರೆ ಬೇರೆ ಮುಂದುವರಿದಂತ ರಾಷ್ಟ್ರಗಳಲ್ಲಿ ಈ ವೆಲ್ನೆಸ್ ಇಂಡಸ್ಟ್ರಿ ಬಹಳಷ್ಟು ಡೆವಲಪ್ ಆಗ್ಯದ. ಅದಕ್ಕೆ 6.8 ಟ್ರಿಲಿಯನ್ ಉದ್ಯಮ ಇದು ಏನ್ರಿ. ಮತ್ತೆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಏನಪ್ಪಾ ಅಂತಂದ್ರೆ 1 to 2 ಟ್ರಿಲಿಯನ್. 1 ಟ್ರಿಲಿಯನ್ ಅಂದ್ರೆ 1 ಲಕ್ಷ ಕೋಟಿ. 1 ಲಕ್ಷ ಕೋಟಿ ಅಂದ್ರ 6 ಲಕ್ಷ ಕೋಟಿ, ಹೆಚ್ಚು ಕಮ್ಮಿ 6.8 ಅಂದ್ರೆ 7 ಹಿಡಿದು ಬಿಡ್ರಿ, ಸರಾಸರಿ 7 ಲಕ್ಷ ಕೋಟಿ ರೂಪಾಯಿಗಳ ಆದಾಯ ಇರತಕ್ಕಂತಹ ಇಂಡಸ್ಟ್ರಿ ಇದು. ಇಷ್ಟು ದೊಡ್ಡ ಇಂಡಸ್ಟ್ರಿ ಯಾವುದು? ಕ್ಷೇಮ ವ್ಯವಹಾರ ಇಂಡಸ್ಟ್ರಿ ಅಂದ್ರ ವೆಲ್ನೆಸ್ ಇಂಡಸ್ಟ್ರಿ ಅಂತಾರೆ ಇದಕ್ಕೆ. ದಯವಿಟ್ಟು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನನ್ನು ಕೇಳಿ ತಿಳ್ಕೋಬಹುದು. ಮತ್ತು ಆಗಸ್ಟ್ 15ರಂದು ನಾವು ಈ ಕ್ಲಾಸುಗಳನ್ನ ಹೇಗೆ ನಾವು ಸುಲಭವಾಗಿ ಮತ್ತು ಕಾನೂನುಬದ್ಧವಾಗಿ ಅಪಾರ ಸಂಪತ್ತನ್ನ ಗಳಿಸಬಹುದು ಅನ್ನೋದ್ರ ಬಗ್ಗೆ ಮೀಟಿಂಗ್ ಅಂದ್ರೆ ನಾವು ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಟ್ರೈನಿಂಗ್ ಕ್ಲಾಸುಗಳನ್ನ 7 ದಿನಗಳ ಕ್ಲಾಸು, ಒಂದು ದಿವಸ 1 ತಾಸು ಕ್ಲಾಸ್ ಇರ್ತದೆ. ಆ ತರ 7 ದಿನಗಳ ಕ್ಲಾಸ್ ಇದು. ದಯವಿಟ್ಟು ಈ ಕ್ಲಾಸಿಗೆ ಅಟೆಂಡ್ ಆಗ್ಲಿಕ್ಕೆ ನನ್ನ ಫೋನ್ ನಂಬರಿಗೆ ಅಥವಾ ನನ್ನ ಇಮೇಲ್ಗೆ ತಾವು ಕಾಂಟ್ಯಾಕ್ಟ್ ಮಾಡ್ರಿ, ತಮ್ಮ ಸೀಟನ್ನ ಬುಕ್ ಮಾಡ್ರಿ. ಆಗಸ್ಟ್ 15ಕ್ಕೆ ನಾವು ಈ ಕ್ಲಾಸುಗಳನ್ನ ಆರಂಭ ಮಾಡ್ತಾ ಇದ್ದೀವಿ. ಇದ್ರಿಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ನನ್ನ ಮೊಬೈಲ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಥ್ಯಾಂಕ್ ಯು.